ಯಾವ ಕ್ರೀಮ್ ಹಚ್ಚಿದ್ರೂ ಹೋಗಲ್ಲ, ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಹೋಗಲ್ಲ, ಪ್ರಯೋಜನನೇ ಇಲ್ಲ. ಒಂದೊಂದಾಗಿ ಓಪನ್ ಮಾಡ್ತೀನಿ. ನಿಮ್ಮ ಹೆಸರು ಕೂಡ ಇರ್ಬೋದು. ಕೇಳಿದ್ದೀರಾ ನಿಜವಾಗ್ಲೂ ನಿಮ್ಗೆ ಬಂಗಿದ್ಯಾ ಅಂತ? ಗುರು ತೋರಿಸ್ತೀನಿ ನಾನು ಜೂಮ್ ಮಾಡಿಬಿಟ್ಟು. ಇನ್ನೂ ಇದೆ 10% ಅಂತ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ಕೊಂಡ್ ಬಂದಿದ್ದೀನಲ್ವಾ. ಪವಾಡ ಮಾಡಿದ್ರಿ ಅಂತ ಒಬ್ರು ಕಮೆಂಟ್ ಮಾಡಿದ್ರ ಬ್ರದರ್. ನಿಮ್ಗೆ ಬರಲಿ ಅದು ಪವಾಡ ಅಂತಾನೆ ಅನಿಸುತ್ತೆ. ನಾನು ಮತ್ತೆ ಅದನ್ನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಅದನ್ನು ಅನುಭವಿಸೋರಿಗೆ ಗೊತ್ತಿರುತ್ತಲ್ವ ಅದ್ರ ಪೇನು. ಅದು ಪವಾಡನೇ ನಮ್ಗಳಿಗೆ. ಇಷ್ಟೊಂದೆಲ್ಲ ಕ್ರೀಮ್ಗಳನ್ನ ಯೂಸ್ ಮಾಡಿದ್ದೀವಿ ಅಂದರೆ ಸುಮ್ಮನೆ ಯೂಸ್ ಮಾಡಿರಲ್ಲ ಅಲ್ವಾ. ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನಿವತ್ತೊಂದು ಸ್ಪೆಷಲ್ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ಥಂಬ್ನೇಲ್ ನೋಡಿದ್ರೆ ಗೊತ್ತಾಗಿರುತ್ತಲ್ವಾ. ಎಸ್, ನಿಜವಾಗ್ಲೂ ನಾನು ರೀಸೆಂಟಾಗಿ ಒಂದು 10 days ಬ್ಯಾಕ್ ಹಾಕಿದಂಥ ವಿಡಿಯೋ ಪಿಗ್ಮೆಂಟೇಷನ್ ರಿಲೇಟೆಡು. ನನಗಂತೂ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸೊ ರೆಸ್ಪಾನ್ಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇದು 20K ರೀಚ್ ಆಗ್ತಾ ಇದೆ. ಸೊ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಗಳಿಗೆ 20K ಒಂದು ದೊಡ್ಡದು ಅಂತಲೇ ಹೇಳ್ಬೋದು. ಹೌದು, ನನಗೆ ಮೊನ್ನೆ ಹಾಕಿದಂಥ ಆ ವಿಡಿಯೋದಲ್ಲಿ ತುಂಬ ಒಳ್ಳೆ ಪಾಸಿಟಿವ್ ಆಗಿ ಸಿಸ್ಟರ್ಸ್ ಎಲ್ಲ ರಿಪ್ಲೈ ಮಾಡಿದ್ದೀರಾ. ಹೌದು, ನಿಜ ಅಂತ ಹೇಳಿದ್ದೀರಾ. ಹಾಗೆ ಕೆಲವು ಸಜೆಷನ್ನ ಕೇಳಿದ್ದೀರಾ. ನೋಡಿ, ನಾನು ಡಾಕ್ಟರ್ ಅಂತೂ ಅಲ್ಲ, ಬಟ್ ನನ್ನ ಅನುಭವಕ್ಕೆ ಬಂದಿದ್ದಂಥದ್ದು, ನನ್ನ ಸುತ್ತಮುತ್ತ ಎಲ್ಲರೂ ಫೇಸ್ ಮಾಡಿದಂಥ ಸಿಸ್ಟರ್ಸ್ ಆ್ಯಂಡ್ ಫ್ರೆಂಡ್ಸು, ಅದನ್ನು ಕೂಡ ನಾನು ಹೇಳಬಲ್ಲೆ. ಅದು ಕೂಡ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಇದು ನನಗೆ ಗೊತ್ತಿದೆ ಅಂದಮೇಲೆ ನಾನು 4 ಜನಕ್ಕೆ ಹೆಲ್ಪ್ಫುಲ್ ಆಗಲಿ ಅಂತ ಆ ವಿಡಿಯೋನ ಶೇರ್ ಮಾಡಿದ್ದು. ನನಗೂ ಕೂಡ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮ್ ಪಿಗ್ಮೆಂಟೇಷನ್ ಬಂದಿತ್ತು. ಆಲ್ರೆಡಿ ನಾನು ಅದನ್ನು 3-4 ವಿಡಿಯೋ ನನ್ನ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅದಕ್ಕೆಲ್ಲ ನಾನು ಏನೇನು ಮಾಡಿದ್ದೀನಿ ಅಂತಲೂ ಹೇಳಿದ್ದೀನಿ. ಸೊಲ್ಯೂಷನ್ ಹೇಗೆ ಮಾಡ್ಕೊಂಡು ನಾನು ರೆಡ್ಯೂಸ್ ಮಾಡ್ಕೊಂಡಿದ್ದು ಅಂತಲೂ ಹೇಳಿದ್ದೀನಿ. ಇಲ್ಲಿ ನಾನು ಬೇರೆ ಯಾರ್ದೋ ಥರ ನಾನು ನಿಮಗೆ ಆಗದೆ ಇರೋವಂಥದ್ದು, ನೀವು ತುಂಬ ಖುಷಿ ಪಟ್ಬಿಟ್ಟು ಕಡಿಮೆ ಆಗಿಬಿಡುತ್ತೆ ಅಂತ ತುಂಬ ಖುಷಿ ಪಟ್ಬಿಟ್ಟು ಸ್ಟಾರ್ಟ್ ಮಾಡ್ತೀರಾ. ಬಟ್ ಎಂಡ್ ಆಫ್ ದ ಡೇ ಫೈನಲ್ ರಿಸಲ್ಟ್ ಬಂದು 0 ಆಗಿರುತ್ತೆ. ಬಟ್ ನಾನು ಹೇಳಿರುವಂಥ ವೀಡಿಯೋಸಲ್ಲಿ ನಿಮಗೆ ಖಂಡಿತವಾಗ್ಲೂ ನಿಮ್ಗೆ ನಿರಾಸೆ ಆಗಲ್ಲ. ಹೀಗೆ ಒಂದು 15 days ಬ್ಯಾಕು ಲೈವ್ ಮಾಡುವಾಗ ನನ್ನ ಚಾನಲಲ್ಲಿ ನನಗೆ ಆ ವಿಡಿಯೋದಿಂದ ಹತ್ರ ಒಂದು 300 to 400 ಸಬ್ಸ್ಕ್ರೈಬರ್ಗಳು ಸಿಕ್ಕಿದ್ದೀರಾ. ನಿಮ್ಮೆಲ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತೀನಿ. ಸೊ ಆ ವಿಡಿಯೋಯಿಂದ ನನಗೆ ಅರೌಂಡ್ 400 ಸಬ್ ಸಿಕ್ಕಿದೆ. ಅದರಲ್ಲಿ ಕೆಲವರು ನನ್ನ ಸಿಸ್ಟರ್ಸ್ ಕೇಳಿದ್ರು, ದಯವಿಟ್ಟು ಒಂದು ವಿಡಿಯೋ ಮಾಡಿ, ಆ 4 ವಿಡಿಯೋ ಏನು ಮಾಡಿದ್ದೀರಾ ಅಲ್ವಾ. ಸೊ ಅದರಲ್ಲಿ ಒಂದು ವಿಡಿಯೋ ಆಲ್ ಇನ್ ಒನ್ ಥರ ಒಂದು ವಿಡಿಯೋ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಇರಲಿ ಸಿಸ್ಟರ್, ಪರವಾಗಿಲ್ಲ, ಅದು ನಿಮಗೂ ಸಪೋರ್ಟ್ ಆಗ್ಬೋದು ಅಥವಾ ಇನ್ನೊಬ್ರಿಗೆ ಸಪೋರ್ಟ್ ಆಗ್ಬೋದು. ಸೊ ಹಾಗಾಗಿ ನಾನು ಯೋಚನೆ ಮಾಡಿದೆ. ತುಂಬ ಕಮೆಂಟ್ಸ್ಗಳು ಬಂದಿತ್ತು, ತುಂಬ ಕ್ವಶನ್ಸ್ಗಳನ್ನ ಕೇಳಿದ್ರಿ. ತುಂಬ ಪಾಸಿಟಿವ್ ಆಗಿತ್ತು, ಕೆಲವು ನೆಗೆಟಿವ್ ಆಗಿ ಕೂಡ ಇತ್ತು. ಸೊ ನನಗೆ ಸಾಕು, ನಾನು ಏನೋ ಒಂದು 4 ಜನ ಬ್ಯಾಡ ಕಮೆಂಟ್ ಹಾಕಿದ್ರು, ನನಗೆ ಒಂದು 50-60 ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಬಂದಿದೆ. ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋಯಿಂದ ಇನ್ನೊಂದು 4 ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ. ಸೊ ಮೇಯ್ನಾಗಿ ಇಲ್ಲಿ ನೀವೆಲ್ಲರೂ ಕೇಳ್ತಿರೋದು, ಯಾವ ಕ್ರೀಮ್ನ ಯೂಸ್ ಮಾಡ್ತಿದ್ದೀರಾ, ಯಾವ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀರಾ, ಯಾವುದು ನೀವು ಫೌಂಡೇಶನ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ, ರೆಗ್ಯುಲರ್ ಫೇಸ್ ವಾಶ್ ಏನು ಯೂಸ್ ಮಾಡಬೇಕು, ಫೇಸ್ ಪ್ಯಾಕ್ ಹೇಳಿರೋ ಅಂಥದ್ದನ್ನ ಕೆಲವರು ಡೈಲಿ ಯೂಸ್ ಮಾಡಬೇಕಾ ಅಂತ ಎಲ್ಲ ಕೇಳಿದ್ದೀರಾ. ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಹೇಳ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ನೀವು ಬ್ಯಾಡ್ ಕಮೆಂಟ್ ಮಾಡಿದ್ದೀರಲ್ಲ, ಪವಾಡನೆ ಮಾಡಿದ್ರಿ ಅಂತ ಒಬ್ಬರು ನನಗೆ ಕಮೆಂಟ್ ಮಾಡಿದ್ದೀರಾ, ಅವ್ರ ಹೆಸರನ್ನ ನಾನು ಹೇಳ್ತೀನಿ. ಸೊ ನಾನು ಇಲ್ಲೆಲ್ಲ ಸ್ಕ್ರೀನ್ಶಾಟ್ ಹೊಡೆದು ಎತ್ತಿಟ್ಕೊಂಡಿದ್ದೀನಿ. ಸೊ ನನ್ನ ಸಿಸ್ಟರ್ಸ್ ಯಾರೆಲ್ಲ ನನಗೆ ಕ್ವಶನ್ ಕೇಳಿದ್ದಾರೆ ಅವ್ರಿಗೆ ನಾನು ಆನ್ಸರ್ ಕೊಡೋಣ ಅಂತ, ಯಾವುದೂ ಮಿಸ್ ಮಾಡಿಲ್ಲ ಅಂದ್ಕೊತೀನಿ. ಅಲ್ಲೇ ನಾನು ಆ್ಯಕ್ಚುಲಿ ವಿಡಿಯೋದಲ್ಲಿ ಎಲ್ರಿಗೂ ಆನ್ಸರ್ನ ಕೊಟ್ಟಿದ್ದೀನಿ. ಬಟ್ ಕೆಲವ್ರಿಗೆ ತಲುಪಿರಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಅವರು ಲತಾ ಸಿಸ್ಟರ್ ಅಂತ ಅನಿಸುತ್ತೆ, ಲತಾ ರೇಖಾ ಅಂತ ಸಮಥಿಂಗ್ ಅವ್ರ ಹೆಸರು. ಅವರು ಶಿವಮೊಗ್ಗ ಅಥವಾ ದಾವಣಗೆರೆಯಿಂದ ಅಂತ ಹೇಳಿ ಲೈವಲ್ಲಿ ಹೇಳಿದ್ರು. ಒಂದು 2-3 ಜನ ಲೈವಲ್ಲಿ ಕೇಳಿದ್ರು. ಸೊ ಆಲ್ ಇನ್ ಒನ್ ಟುಗೆದರ್ ಅಂತ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿ ಪ್ಲೀಸ್ ಅಂತ, ಏನೆಲ್ಲ ಮಾಡ್ಬೋದು ಅಂತ ಹೇಳಿದ್ರಿ. ಸೊ ಹಾಗಾಗಿ ನಾನು ಕೆಲವು ಕ್ವಶನ್ಸ್ಗಳನ್ನ ನಾನಿಲ್ಲಿ ಸ್ಕ್ರೀನ್ಶಾಟ್ ಹೊಡೆದು ಎತ್ತಿಟ್ಕೊಂಡಿದ್ದೀನಿ. ಸೊ ಹೆಲ್ಪ್ ಆಗ್ಬೋದಲ್ವಾ ವಿಡಿಯೋ? ಬನ್ನಿ, ಮತ್ತೆ ಯಾಕೆ ಲೇಟು, ಸ್ಟಾರ್ಟ್ ಮಾಡೋಣ, ತಡ ಮಾಡಿದೆ. ನೋಡಿ, ನಾನು ಇದೆಲ್ಲ ಸ್ಕ್ರೀನ್ಶಾಟ್ನ ಹೊಡೆದಿಟ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಿರ್ಬೋದು, ಇದೆಲ್ಲ ಸ್ಕ್ರೀನ್ಶಾಟ್ಗಳು, ಇದೆಲ್ಲ ಫೋಟೋ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡಿರೋದಂಥ ಕ್ವಶನ್ಸು. ಸೊ ನಾನಿವಾಗ ಇದಕ್ಕೆಲ್ಲ ಆನ್ಸರ್ನ ಕೊಡಬೇಕು. ಸೊ ಬನ್ನಿ. ಎಲ್ಲದಕ್ಕಿಂತ ಮುಂಚೆ ಇದಕ್ಕೆ ನಾನು ಆನ್ಸರ್ ಕೊಡೋಕ್ಕೆ ಮುಂಚೆ, ಸೊ ನನಗೆ ಎಲ್ಲರೂ ನಾರ್ಮಲ್ ಆಗಿ ಕ್ವಶನ್ ಕೇಳ್ತಾ ಇರೋದು, ಫೇಸ್ ವಾಶ್ ಯಾವುದು, ಕ್ರೀಮ್ ಯಾವುದು, ಏನು ಎತ್ತ, ಅದು ಇದು ಅಂತ. ಸೊ ಅದ್ರ ಬಗ್ಗೆ ನಾನು ಇವಾಗ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಾನು ಪಿಗ್ಮೆಂಟೇಷನ್ ಬಂದಾಗ ನಾನು ಫಸ್ಟ್ ಹೋಗಿದ್ದು, ಸೊ ಒಂದು 2-3 ಜನ ನನಗೆ ಕ್ರೀಮ್ಗಳನ್ನ ರೆಫರ್ ಮಾಡಿದ್ರು. ಆ ಕ್ರೀಮ್ಗಳನ್ನ ತಗೊಂಡ್ಮೇಲೆ ನನಗೆ ಸ್ವಲ್ಪ ಜಾಸ್ತಿನೇ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಸ್ಟಾರ್ಟ್ ಆಗಿದ್ದು ಫುಲ್ ಇಲ್ಲೆಲ್ಲ ಸ್ಪ್ರೆಡ್ ಆಗಿತ್ತು, ನನಗೆ ಇಲ್ಲೆಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಅವಾಗ ನನಗೆ ಹೊಸದ್ರಲ್ಲಿ ಸ್ಕಿನ್ ಲೈಟ್ ಅಂತ ಏನೋ ಬರುತ್ತೆ. ಸೊ ಅದನ್ನು ಹಚ್ಚಿದ್ಮೇಲೆ ನಾನು ಸ್ವಲ್ಪ ಡಾರ್ಕ್ ಜಾಸ್ತಿ ಆಯಿತು. ಅದನ್ನು ನಾನು ಇಲ್ಲಿ ಮೇಲ್ಗಡೆ ಶೇರ್ ಮಾಡ್ತೀನಿ ನೋಡಿ.
ಅದ್ರ ಫೋಟೋ. ಅದು ಒಬ್ಬೊಬ್ರು ಫೇಸ್ಗೆ ಒಂದೊಂದು ರೀತಿಯಾಗಿ ಸೆಟ್ ಆಗುತ್ತೆ ಅನಿಸುತ್ತೆ, ಬಟ್ ನನಗೆ ಸೆಟ್ ಆಗಲಿಲ್ಲ. ಬಟ್ ನನಗೆ ಎಲ್ಲರೂ ಹೇಳಿದ್ದು ಅದನ್ನು ಯೂಸ್ ಮಾಡಿದ್ಮೇಲೆ ಕೊನೆವರೆಗೂ ಯೂಸ್ ಮಾಡಬೇಕಾಗುತ್ತೆ ಅಂತ. ಒಬ್ರು ಕಡಿಮೆ ಆಗಿದೆ ಅಂತ ಹೇಳಿದ್ರು ಅಂದ್ಬಿಟ್ಟು, ನಿಮಗೆ ಗೊತ್ತಲ್ವಾ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾರು ಏನೇ ಹೇಳಿದ್ರು ನನಗೆ ಕಡಿಮೆ ಆಗಲಿ ಅಂತ ಹೇಳಿ ನಾವು ಟ್ರೈ ಮಾಡೋಕ್ಕೆ ಹೋಗ್ತೀವಲ್ವಾ. ಸೊ ಸ್ಕಿನ್ ಲೈಟ್ ಅಂತ ಅದು ನನ್ನ ಫೇಸ್ಗೆ ಸೂಟ್ ಆಗಲಿಲ್ಲ, ಇನ್ನು ಜಾಸ್ತಿನೇ ಆಯಿತು. ಅದೆಲ್ಲ ಆದಮೇಲೆ ನಾನು ಸ್ವಲ್ಪ ಹಾಗೆ ಬಿಟ್ಬಿಟ್ಟೆ, ಡಿಪ್ರೆಷನ್ ಆದಂಗೆ ಆಗೋಗ್ಬಿಡ್ತು, ಏನಾದರೂ ಆಗಲಿ ಅಂತ ಬಿಟ್ಬಿಟ್ಟೆ. ಸೊ ಅದಾದಮೇಲೆ ನಾನು ಬ್ಯಾಂಗ್ಳೂರ್ ಬಂದಮೇಲೆ ನಾನು ರೆಗ್ಯುಲರ್ ಆಗಿ ಒಂದು ಮೆಡಿಕಲಲ್ಲಿ ನಾವು ಎಲ್ಲ ಲೈಕ್ ನಮ್ಗೆ ಏನಾದ್ರೂ ಮೆಡಿಸಿನ್ಸ್ ಬೇಕು ಅಂತ ಹೇಳಿದ್ರೆ ಹಾಸ್ಪಿಟಲ್ಗೆ ಮುಂಚೆ ಅಲ್ಲಿ ಹೋಗ್ತಿದ್ವಿ ಅಂತ ಹೇಳಿದ್ದೀನಿ ನಾನು ಹಳೆ ವಿಡಿಯೋದಲ್ಲಿ. ಸೊ ಅವ್ರು ನನಗೆ ಹೇಳಿದ್ರು, ಸೊ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು ನಮಗೆ ಈ ಟೈಮಲ್ಲಿ, ಸೊ ಯಾವುದೇ ಕೆಮಿಕಲ್ ಇರುವಂಥ ನೀವು ಕ್ರೀಮ್ಗಳನ್ನ ಯೂಸ್ ಮಾಡಬೇಡಿ, ಬಳಸಬೇಡಿ ಅಂತ ಹೇಳಿದ್ರು. ಆವಾಗ ನನಗೆ ಅವ್ರು ಕೊಟ್ಟಿದ್ದು ಎರಿಟ್ಯಾಪ್ ಅಂತ ಹೇಳಿ ಒಂದು ಚಿಕ್ಕದು, ಯಾಕೆಂದರೆ ಅದು ತುಂಬ ರಿಯಾಕ್ಷನ್ ಮಾಡಲ್ಲ, ಡ್ಯಾಮೇಜ್ ಮಾಡಲ್ಲ ಸ್ಕಿನ್ನ. ಸ್ವಲ್ಪ ಲೈಟಾಗಿ ಒಂದು ಸಾಸಿವೆ ಕಾಳಷ್ಟಪ್ಪ ಮಾತ್ರ ಹಚ್ಚಬೇಕು ನಾವು ಏನೇ ಕ್ರೀಮ್ಗಳನ್ನ ತೊಗೊಂಡ್ರು ಕೂಡ. ಬಟ್ ಅದು ನನಗೆ ಗೊತ್ತಿಲ್ಲ, ಅದು ಜಾಸ್ತಿ ಹಚ್ತಾ ಇದೆ ಮುಂಚೆ ಸ್ಕಿನ್ ಲೈಟ್ ಎಲ್ಲ. ಸೊ ಹಾಗಾಗಿ ಫುಲ್ ಜಾಸ್ತಿ ಆಗಿತ್ತು, ನನಗೆ ಅವಾಗ ಇದೇನೂ ಗೊತ್ತಿರಲಿಲ್ಲ. ಸೊ ಆಮೇಲೆ ಹೋಗ್ತಾ ನನಗೆ ಕೆಲವ್ರು ಕೇಳಿದ್ದೀರಾ ನಿಜವಾಗ್ಲೂ ನಿಮ್ಗೆ ಬಂಗಿದೆಯಾ ಅಂತ. ಗುರು ತೋರಿಸ್ತೀನಿ ನಾನು ಜೂಮ್ ಮಾಡಿಬಿಟ್ಟು, ಇನ್ನೂ ಇದೆ 10% ಅಂತ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ಕೊಂಬಂದಿದ್ದೀನಲ್ವಾ. ನಾನು ಬಂಗ್ ಇಲ್ಲ ಅಂತ ಹೇಳ್ತಿಲ್ಲ, ತುಂಬ ಬಂಗು ಇದ್ದಿದ್ದನ್ನ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ, ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ. ಕ್ರೀಮ್ ಅಷ್ಟೇ ಮನೆಯಲ್ಲೇ ನಾನು ಹೋಮ್ ರೆಮಿಡೀಸ್ನ ಮಾಡಿ ಅಂತ ಹೇಳಿರೋದು, ಆಯಿತಾ. ಅದು ಕೂಡ ತೋರಿಸ್ತೀನಿ ನಾನು ನಿಮಗೆ. ಸೊ ಮತ್ತೆ ನಾನು ನೋಡಿ ಬಂಗ್ ಇಲ್ಲ ಅಂತ ಹೇಳಿದರೆ ನಾನು ಇದೆಲ್ಲ ಏನಕ್ಕೆ ಯೂಸ್ ಮಾಡಬೇಕಿತ್ತಲ್ವಾ. ನೋಡಿ ಇದು ಎಲ್ರಿಗೂ ಗೊತ್ತಿರುತ್ತಲ್ವಾ. ನೋಡಿ ನಾನು ಫಸ್ಟ್ ಇದನ್ನು ತಗೊಂಡೆ, ಇದ್ರಲ್ಲಿ ಕಡಿಮೆ ಆಗಲಿಲ್ಲ. ಆಮೇಲೆ ಇದನ್ನು ತಗೊಂಡೆ, ಕಡಿಮೆ ಆಗಿಲ್ಲ. ಸೊ ಇದನ್ನು ನಾನು ಯೂಸ್ ಮಾಡಿಲ್ಲ ನೋಡಿ. ಇದೆಲ್ಲ 2022 ಇದು. ನಾನು ನಿಮ್ಗೆ ಹೇಳಿದ್ದೀನಿ, ಕಾಣಿಸ್ತಿದ್ಯಾ 22 ಇದು, ಸಾರಿ ಇದು 22, ಇದು 2020, ಇದು 2023, ಸಾರಿ 2023. ಸೊ ನೋಡಿ ಇಷ್ಟೊಂದೆಲ್ಲ ಕ್ರೀಮ್ಗಳನ್ನ ಯೂಸ್ ಮಾಡಿದ್ದೀವಿ ಅಂದರೆ ಸುಮ್ಮನೆ ಯೂಸ್ ಮಾಡಿರಲ್ಲ ಅಲ್ವಾ. ಸೊ ಎರಿಟ್ಯಾಪ್ ಬಂದು ಅದು ಖಾಲಿ ಆಗಿದೆ. ಒಂದು ಮಾತ್ರ ನಾನು ಚಿಕ್ಕದು, ಇಷ್ಟುದ ಚಿಕ್ಕದು ಯೂಸ್ ಮಾಡಿದ್ದು. ಸ್ಕಿನ್ ಲೈಟು ನಾನು ಭಯ ಬಿದ್ದು ಎಸ್ದೇ ಬಿಟ್ಟೆ ಬಿಡಿ ಅದನ್ನು. ಸೊ ಫ್ರೆಂಡ್ಸ್, ಹೀಗಾಗಿ ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ ಅಂದಮೇಲೆ ಆಬ್ವಿಯಸ್ಲಿ ನನಗೆ ಬಂದಿರುತ್ತೆ ಅಲ್ವಾ. ಸೊ ನೋಡಿ ಇಲ್ಲೆಲ್ಲ ಇದ್ದಿದ್ದು ಹೋಗಿದೆ. ನೋಡಿ ನಾನು ತೋರಿಸ್ತೀನಿ ಇದೆಲ್ಲ. ನೋಡಿ ಒಂದು 2-3 ಚುಕ್ಕಿ ಕಾಣಿಸ್ತಾ ಇದೆ ನಿಮಗೆ, ದೂರಕ್ಕೆ ಸ್ವಲ್ಪ ಕಾಣಲ್ಲ ಅಷ್ಟೇ. ಮೇಕಪ್ ಮಾಡಿದ್ರೆ ಅದು ಕೂಡ ಕಾಣಿಸಲ್ಲ, ಬಟ್ ನನಗೆ ಮೇಕಪ್ ಅಷ್ಟಾಗಿ ಇಷ್ಟ ಆಗಲ್ಲ. ಹಾಗಾಗಿ ನನ್ನ ಮೇಕಪ್ಪು ಸ್ವಲ್ಪ ದೂರನೇ ಇದ್ದೀನಿ ನಾನು ಮೇಕಪ್ಪಿಂದ. ಸೊ ಮಾಡಿದ್ರೆ ಅದು ಕೂಡ ನಾವು ಕವರ್ ಮಾಡ್ಕೋಬೋದು. ಸೊ ಇದಿಷ್ಟು ನಾನು ಹೇಳ್ಬೇಕಾಗಿತ್ತು. ಏನೋ ಪವಾಡ ಮಾಡಿದ್ರಿ ಅಂತ ಒಬ್ಬರು ಕಮೆಂಟ್ ಮಾಡಿದ್ರೆ ಬ್ರದರ್, ನಿಮ್ಗೆ ಬರಲಿ ಅದು ಪವಾಡ ಅಂತಲೇ ಅನಿಸುತ್ತೆ. ನಾನು ಮತ್ತೆ ಅದನ್ನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಅದನ್ನು ಅನುಭವಿಸೋರಿಗೆ ಗೊತ್ತಿರುತ್ತಲ್ವ ಅದ್ರ ಪೇಯ್ನು. ಅದು ಪವಾಡನೇ ನಮ್ಗಳಿಗೆ. ಬಂದಮೇಲೆ ಡಿಪ್ರೆಷನ್ಗೆ ಹೋಗಿರ್ತೀವಿ, ಅದು ನಮ್ಮ ಫೇಸಿಂದ ಒಟ್ಟೋಯ್ತು ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿ ಇನ್ನೊಂದು ಏನು ಬೇಕು ಹೇಳಿ. ಇದೆಲ್ಲ ಇಟ್ಕೊಂಡಿದ್ದೀನಿ ನೋಡಿ, ನಾನು ಇದನ್ನು ಯಾವುದೂ ಎಸ್ತಿಲ್ಲ. ಸೊ ಹಾಗೆ ನೋಡಿ ಫುಲ್ಲೇ ಇದೆ, ಯಾಕೆಂದರೆ ಜಾಸ್ತಿ ಆಯಿತು ನನಗೆ ಇದೆಲ್ಲ ಯೂಸ್ ಮಾಡಿದ್ಮೇಲೆ. ಸೊ ಆಮೇಲೆ ನನಗೆ ಹೇಳಿದ್ದು, ಸೊ ಫೇಸ್ ವಾಶ್ ಆದಮೇಲೆ ಮಾಯ್ಶ್ಚರ್ ಮಾಡಲೇಬೇಕು ಅಂತ. ಸೊ ನನಗೆ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ನೀವು ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ. ಸ್ಕ್ರೀನ್ಶಾಟ್ ಇಲ್ಲಿದೆ, ಒಂದೊಂದಾಗಿ ಓಪನ್ ಮಾಡ್ತೀನಿ. ನಿಮ್ಮ ಹೆಸರು ಕೂಡ ಇರ್ಬೋದು. ನಾನು ಮಾಡಿರೋಂಥ ವಿಡಿಯೋಗೆ ಕಡಲೆ ಹಿಟ್ಟು ಒಳ್ಳೆಯದಲ್ಲ ಅಂತ ಹೇಳಿದ್ದೆ. ತುಂಬ ಜನ ಸಿಸ್ಟರ್ಸು ಹೌದು ಒಳ್ಳೆಯದಲ್ಲ, ನಾನು ಯೂಸ್ ಮಾಡಿ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಡಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದೀರಾ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ನೋಡಿ ಸುನೀತಾ ಡಿಸೋಜಾ ಅಂತ ಒಬ್ಬರು ಸಿಸ್ಟರು ಕಮೆಂಟ್ ಮಾಡಿದ್ದಾರೆ. ಎಸ್ ಸಿಸ್ಟರ್, ಕಡಲೆ ಹಿಟ್ಟು ನಾಟ್ ಫಾರ್ ಗುಡ್ ಫೇಸ್ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸಿಸ್ಟರ್. ಮತ್ತು ನಂದಿನಿ ಸಂಗಾವರ್ ಅಂತ ಸಿಸ್ಟರ್ ಒಬ್ಬರು ಕಮೆಂಟ್ ಮಾಡಿದ್ದೀರಾ. ಮ್ಯಾಮ್ ಮಸೂರ್ ದಾಲಿಂದ ಡೈಲಿ ಫೇಸ್ ವಾಶ್ ಮಾಡ್ಬೋದಾ? ಖಂಡಿತ ಮಾಡಿ. ನಾನು ಅದೇ ಹೇಳ್ತಾ ಇರೋದು ಪ್ರೀವಿಯಸ್ 4 ವಿಡಿಯೋಯಿಂದ. ಮಸೂರ್ ದಾಲಿಂದನೇ ಅದ್ರ ಪೌಡ್ರು ಮಿಲ್ ಮಾಡಿಸಿ ಇಟ್ಟಿರ್ತೀರಲ್ಲ, ಅದರಿಂದ ಡೈಲಿ ಫೇಸ್ ವಾಶ್ ಮಾಡಿ. ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಮಾರ್ನಿಂಗು ನೈಟು 2 ಟೈಮು ಫೇಸ್ ವಾಶ್ ಮಾಡಿ. ಮಸೂರ್ ದಾಲ್ ಪೌಡರಿಂದನೇ ಮಾಡಿ. ಸೋಪ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ, ಅದನ್ನು ಹೇಳ್ತೀನಿ, ಓಕೆನಾ. ಕಡಲೆ ಹಿಟ್ಟು ಯೂಸ್ ಮಾಡಿದ್ದೆ, ಬಂಗು ಜಾಸ್ತಿನೇ ಆಗಿತ್ತು ಅಂತ ಪದ್ಮರಾಣಿ ಚಟ್ಟಾಕರ್ಕಿ ಅಂತ ಅವರು ಮಾಡಿದರೆ. ಥ್ಯಾಂಕ್ ಯು ಸಿಸ್ಟರ್ ನಿಮ್ಮ ಕಮೆಂಟ್ಗೆ. ಕಡಲೆ ಹಿಟ್ಟು ಎಸ್ ಮಾಡಬೇಡಿ ಮೇಡಮ್, ಇವಾಗ ನೀವು ಹೇಳ್ದ ರೆಮಿಡಿ ಮಾಡ್ತಾಯಿದ್ದೀನಿ ಮೇಡಮ್ ಅಂತ ಭುವನ್ ಕುಮಾರ್ ಅಂತ ಹಾಕಿದ್ದೀರಾ. ಕಡಲೆ ಹಿಟ್ಟು ಮಾಡ್ತಿಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಾಡಿ, ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ. ತುಂಬ ಬೇಗ ಬರಲ್ಲ ಅಂದ್ರೂ ಬಂದೇ ಬರುತ್ತೆ ಆದಷ್ಟು ಬೇಗ. ಮತ್ತು ನೈಸ್ ವಿಡಿಯೋ ಸಿಸ್ಟರ್, ನೀವು ಹೇಳ್ದ ಪೌಡರು 15 days ಒನ್ಸ್ ಯೂಸ್ ಮಾಡ್ತೀನಿ. ಲೆಟಸ್ ಸಿ
ಆ್ಯಡ್ಸ್ನ ನೋಡಿ ಮೋಸ ಹೋಗಬಾರ್ದು, ಸಿಕ್ಕಿದ್ದೆಲ್ಲ ಫೇಸ್ಗೆ ಅಪ್ಲೈ ಮಾಡಬಾರ್ದು ಅಂತ ನಮ್ಮ ಪರ್ಣಾತೇಕ್ಷ ಸಿಸ್ಟರು ಅನು ಸಿಸ್ಟರು ರಿಪ್ಲೈ ಮಾಡಿದ್ದಾರೆ. ಥ್ಯಾಂಕ್ ಯು ಸಿಸ್ಟರ್ ನಿಮಗೆ. ಮೋನಿಕಾ ಕೊಟ್ಟಾಳ್ ಸಿಸ್ಟರ್ ಅವರು, ಮ್ಯಾಮ್ ನಾನು ಹಾಲಿಂದ ಫೇಸ್ಗೆ ಹಚ್ಕೊಂಡು ಆಮೇಲೆ ರಾತ್ರಿ ಮಲಗುವಾಗ ಕೊಬ್ಬರಿ ಎಣ್ಣೆ ಹಚ್ಚಿ ಮಲಗ್ತೀನಿ, ಬೆಳಗ್ಗೆ ಎದ್ದು ವಾಶ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ಹಸಿ ಹಾಲು ಫೇಸ್ಗೆ ಒಳ್ಳೆಯದು ಸಿಸ್ಟರ್, ಕೊಬ್ಬರಿ ಎಣ್ಣೆನೂ ಹಚ್ಬೋದು, ಒಳ್ಳೆಯದು. ಅಕ್ಷತಾ ಬಕ್ಷು ಸಿಸ್ಟರ್, ಮತ್ತು ಗ್ರೀನ್ ಗ್ರಾಮ್ ಮಸೂರ್ ದಾಲ್ ಯೂಸ್ ಮಾಡ್ಬೋದಾ ಡೈಲಿ ಫೇಸ್ಗೆ ಅಂತ. ಗ್ರೀನ್ ಗ್ರಾಮು ಯೂಸ್ ಮಾಡ್ಬೋದು ಸಿಸ್ಟರ್. ಮಸೂರ್ ದಾಲು ಗ್ರೀನ್ ಗ್ರಾಮ್ ಅದು ಕೂಡ ತುಂಬ ಒಳ್ಳೆಯದು ಸಿಸ್ಟರ್, ಯೂಸ್ ಮಾಡಿ. ಪಾಂಡ್ಸ್ ಫೇಸ್ ವಾಶ್ ಹಾಕ್ಬೋದಾ ಸಿಸ್ಟರ್, ಮತ್ತು ಪಾಂಡ್ಸ್ ಕ್ರೀಮ್ ಹಾಕ್ಬೋದಾ ಅಂತ ಮೀನಾಕ್ಷಿ ಸಿಸ್ಟರ್ ಕೇಳ್ತಾ ಇದ್ದಾರೆ. ಪಾಂಡ್ಸು ಖಂಡಿತ ಒಬ್ಬೊಬ್ರು ಫೇಸಿಗೆ ಹೇಗೆ ಸೆಟ್ ಆಗುತ್ತೆ ಹಾಗೆ. ಸಪೋಸ್ ನಾನು ನಿಮಗೆ ಆ್ಯಕ್ಚುಲಿ ರಿಪ್ಲೈ ಮಾಡಿದ್ದೀನಿ, ಹಾಕಿ ಪರವಾಗಿಲ್ಲ. ನಿಮ್ಮ ಫೇಸ್ ಏನಾದರೂ ಡಲ್ ಆಗ್ತಿದೆ, ಬ್ಲಾಕ್ ಆಗ್ತಾ ಇದೆ, ಅಥವಾ ಆಯಿಲ್ನೆಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಸ್ಟಾಪ್ ಮಾಡಿಬಿಡಿ ಇಮಿಡಿಯೇಟಾಗಿ. ಯಾವುದೇ ಕ್ರೀಮಾದರೂ ನಿಮಗೆ ಒಂದು ವೀಕಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಬಟ್ ಪಾಂಡ್ಸು ಒಬ್ಬೊಬ್ರು ಫೇಸಿಗೆ ಸೂಟ್ ಆಗುತ್ತೆ, ಒಬ್ಬೊಬ್ರು ಫೇಸಿಗೆ ಸೂಟ್ ಆಗಲ್ಲ. ನೀವು ನೋಡ್ಕೊಂಡು ಚೇಂಜ್ ಮಾಡಿ ಸಿಸ್ಟರ್, ಓಕೆನಾ. ಪಿಗ್ಮೆಂಟೇಷನ್ ಹೌದು, ಎಲ್ಲ ಪ್ರಯೋಗ ಮಾಡಬಾರ್ದು. ಕಡಲೆ ಇಟ್ಟು ಫೇಸ್ ವಾಶ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಸೋಪ್ ಸ್ಟಾಪ್ ಮಾಡಬೇಕು, ಹೌದು. ಸೋಡಾ ಪೇಸ್ಟು, ನಿಂಬೆಹಣ್ಣು, ಆಸಿಡ್ ಜಾಸ್ತಿ ಇರುತ್ತೆ. ಫುಲ್ ವಿಡಿಯೋ ಸೂಪರ್ ಅಂತ ನಮ್ಮ ರುಚಿ ಅಕ್ಕ ರಿಪ್ಲೈ ಮಾಡಿದರೆ. ಥ್ಯಾಂಕ್ ಯು ಸೋ ಮಚ್. ಅವರು ಕೂಡ ಒಬ್ಬರು ಯೂಟ್ಯೂಬರು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನನಗೆ ಸೋಪ್ ಕೊಟ್ಟಿರೋದು ಅಂತ ಆಶಾರಾಣಿ ಸಿಸ್ಟರ್ ಕೇಳ್ತಿದ್ದೀರಾ. ಸೋಪು ಹೌದು, ಡಾಕ್ಟರು ಏನಾದರೂ ಹೇಳಿದರೆ ನೀವು ಯೂಸ್ ಮಾಡಿ ಸಿಸ್ಟರ್. ಬಟ್ ಜೊತೆಗೆ ಇದು ಸ್ವಲ್ಪ ರೆಮಿಡೀಸ್ನ ಯೂಸ್ ಮಾಡಿ, ಅದು ಕೊನೆವರೆಗೂ ಪರ್ಮನೆಂಟಾಗಿ ಮಾಡಲೇಬೇಕು. ಓಕೆ, ನೆಕ್ಸ್ಟು ಅರಿಶಿನ ಯೂಸ್ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ ನಮ್ಮ ಸಂಶೀರಾ ಸಿಸ್ಟರು. ಡೈರೆಕ್ಟಾಗಿ ಅರಿಶಿನ ಫೇಸ್ ಮೇಲೆ ಯೂಸ್ ಮಾಡಬಾರ್ದು ಸಿಸ್ಟರ್. ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಅಥವಾ ಪ್ಯಾಕ್ ಏನಾದರೂ ಪ್ಯಾಕ್ ಹಾಕ್ತೀವಲ್ಲ ಮಸೂರ್ ದಾಲ್ ಅಂತ ಟೈಮಲ್ಲಿ ಹಾಕಬೇಕು. ಸೊ ಫೇಸಲ್ಲಿ ಪಿಂಪಲ್ ಮಾರ್ಕ್ಸ್ ಇದೆ, ಸೊ ಅರಿಶಿನ ರೈಸ್ ಪೌಡರ್ ಹಾಕ್ಬೋದಾ ಅಂತ ಕೇಳ್ತಿದ್ದೀರಾ. ನಿಮಗೆ ಆಲೂಗೆಡ್ಡೆ ರಸನ ಸ್ಕ್ವೀಸ್ ಮಾಡಿಬಿಟ್ಟು ಹಚ್ಕೊಳ್ಳಿ ಸಿಸ್ಟರ್. ಇಲ್ಲಾಂದರೆ ಅದನ್ನು ಸ್ಕ್ವೀಸ್ ಮಾಡಿಬಿಟ್ಟು ಆಲೂಗೆಡ್ಡೆ ರಸನ ಫ್ರಿಡ್ಜಲ್ಲಿ ಗೊತ್ತಲ್ಲ ನಿಮ್ಗೆ ಇಟ್ಬಿಟ್ಟು ಐಸ್ ಮಾಡಿಕೊಂಡು ಕೂಡ ಮಸಾಜ್ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆ ತಿಕ್ಕಿ ಸಿಸ್ಟರ್ ನೈಟ್ ಹೊತ್ತು ಮಲಗುವಾಗ. ನಿಮ್ಮ ಹಳೆಯ ವಿಡಿಯೋಯಿಂದ ನನ್ನ ಪಿಗ್ಮೆಂಟ್ ರೆಡ್ಯೂಸ್ ಆಗಿದೆ, ಥ್ಯಾಂಕ್ ಯು. ಈ ಥರ ವಿಡಿಯೋ ಜನರಿಗೆ ರೀಚ್ ಆಗಲ್ಲ, ಅದೇ ಬೇಜಾರು. ನನ್ನ ಎಷ್ಟೋ ವರ್ಷದ ಬಂಗು ಕಡಿಮೆ ಆಗಿದೆ ನಿಮ್ಮ ಸಲಹೆಯಿಂದ ಅಂತ ದಿವ್ಯಾ ಸಿಸ್ಟರ್ ಕಮೆಂಟ್ ಮಾಡಿದ್ದಾರೆ. ಸೋ ಸ್ವೀಟ್. ನನಗೆ ಈ ಥರ ಕಮೆಂಟ್ ನೋಡಿ ತುಂಬಾ ಖುಷಿ ಆಗ್ತಿದೆ ಸಿಸ್ಟರ್, ತುಂಬ ಥ್ಯಾಂಕ್ಸ್. ನಾನು ಇದನ್ನು ಮಾಡುವಾಗ ಒಂದು 50 ಜನ 100 ಜನಕ್ಕೆ ರೀಚ್ ಆಗಿ ಒಳ್ಳೇದಾದರೆ ಸಾಕು ಅಂದ್ಕೊಂಡೆ. ಬಟ್ ನಂಗೆ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಗ್ತಿದೆ. ಈ ರೆಸ್ಪಾನ್ಸ್ಗಿಂತ ಕಮೆಂಟ್ ಮಾಡಿದ್ದೀರಲ್ಲ, ಐ ಆಮ್ ವೆರಿ ಗ್ರೇಟ್ಫುಲ್ ಎಲ್ರಿಗೂ ಕೂಡ. ಸಿಸ್, ನನಗೂ ಕೂಡ ತುಂಬ ಕಪ್ಪು ಬಂಗು 2 ಕಡೆ ಕಣ್ಣಿನ ಸುತ್ತಲೂ ಅಂಡ್ ಕೆನ್ನೆಗೆ ಇದೆ. ಒಂದು ಒಳ್ಳೆ ಮನೆ ಮದ್ದು ಹೇಳಿ ಪ್ಲೀಸ್ ಅಂತ ತಿಮ್ಮಣ್ಣ ಗೌಡ ಬ್ರದರ್ ಕೇಳ್ತಾ ಇದ್ದಾರೆ. ಅದೇನೆ ಮನೆ ಮದ್ದು ಅಂತ ಹೇಳಿದ್ರೆ ಫಸ್ಟು ಸೋಪ್ ಯೂಸ್ ಮಾಡೋದು ಬಿಟ್ಬಿಡಿ, ಆಮೇಲೆ ನಾನು ಹೇಳ್ತೀನಿ ಏನು ಯೂಸ್ ಮಾಡ್ಬೋದು ನಿಮ್ಮ ಫೇಸಿಗೆ ಸೆಟ್ ಆಗೋ ಥರ ಅಂತ. ಸೊ ಮಸೂರ್ ದಾಲಲ್ಲಿ ನೀವು ಬಂದು ಫೇಸ್ ವಾಶ್ನ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಅಕ್ಕಿ ಹಿಟ್ಟು ಯೂಸ್ ಮಾಡ್ತೀವಿ ಡೈಲಿ ಅಂತಲೂ ಕಮೆಂಟ್ ಮಾಡಿಬಿಟ್ಟಿದ್ದೀರಾ. ಪ್ಲೀಸ್ ಅಕ್ಕಿ ಹಿಟ್ಟು ಡೈಲಿ ಯೂಸ್ ಮಾಡುವಂಥದ್ದಲ್ಲ. ತಿಮ್ಮಣ್ಣಗೌಡ ಬ್ರದರ್, ನೀವು ಅದೇನೆ ಆಲೂಗೆಡ್ಡೆ ರಸನ ಆಲೂಗೆಡ್ಡೆ ಕುಯ್ಕೊಂಡು ಸ್ಲೈಸಾಗಿ ಮಾಡ್ಕೊಂಡು ಈ ರೀತಿಯಾಗಿ ಮಾಡ್ಕೋಬೋದು. ಮತ್ತು ನಾನು ಹೇಳಿರೋಂಥ ಮಸೂರ್ ದಾಲ್ ಪೌಡರಲ್ಲಿ ಫೇಸ್ ವಾಶ್ನ ಮಾಡ್ಕೊಳ್ಳಿ. ಮಾಯ್ಶ್ಚರ್ ಮಾಡ್ಕೊಳ್ಳಿ ಫೇಸ್ ವಾಶ್ ಆದ ತಕ್ಷಣ. ಬಿಸಿಲಿಗೆ ಹೋದರೆ ಆದಷ್ಟು ನೀವು ಮಾಸ್ಕ್ನ ಹಾಕೋಕ್ಕೆ ಟ್ರೈ ಮಾಡಿ. ಯಾವ ಕ್ರೀಮಿಂದ ನೀವು ಪಿಗ್ಮೆಂಟೇಷನ್ ಕ್ಲಿಯರ್ ಮಾಡ್ಕೊಂಡ್ರಿ ಸಿಸ್ ತಿಳಿಸ್ಕೊಡಿ ಅಂತ ಶ್ವೇತಾ ಬೇಬಿ ಸಿಸ್ಟರ್ ಕೇಳ್ತಿದ್ದೀರಾ. ನೋಡಿ ಸಿಸ್ಟರ್, ನಿಮಗೆ ಗೊತ್ತಲ್ವಾ, ನಾನು ನೋಡಿ ಇಲ್ಲಿ ಎಷ್ಟೊಂದು ಕ್ರೀಮ್ಗಳನ್ನ ತೋರಿಸ್ದೆ ನಾನು. ಯಾವ ಕ್ರೀಮಲ್ಲೂ ನನಗೆ ಕಡಿಮೆ ಆಗಲಿಲ್ಲ ಸಿಸ್ಟರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಯಾವ ಮಾಯ್ಶ್ಚರ್ ಹಚ್ಚಬೇಕು ಅಂತ ಲಾವಣ್ಯ ಸಿಸ್ಟರ್ ಕೇಳ್ತಿದ್ದೀರಾ, ಹೇಳ್ತೀನಿ ಸಿಸ್ಟರ್. ಪಿಗ್ಮೆಂಟೇಷನ್ ಯಾವ ಫೇಸ್ ವಾಶ್ ಯಾವ ಕ್ರೀಮ್ ಯೂಸ್ ಮಾಡಬೇಕು ಅಂತ ಶ್ರೀಕಲಾ ಶೆಟ್ಟಿ ಸಿಸ್ಟರ್ ಕೇಳ್ತಿದ್ದೀರಾ. ಫೇಸ್ ವಾಶು ನಾನು ಹೇಳ್ತೀನಿ ನೋಡಿ. ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು, ನನಗೆ ಮಸೂರ್ ದಾಲ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ನಾನು ಸ್ಟಡಿ ಮಾಡಿರಲಿಲ್ಲ. ಅವಾಗ ನಾನು ಯೂಸ್ ಮಾಡಿದಂಥದ್ದು ಇದು. ಸ್ಟಾರ್ಟಿಂಗಲ್ಲಿ ಕಡಿಮೆ ಆಯಿತು, ಸ್ವಲ್ಪ ಡಾರ್ಕ್ ಸರ್ಕಲ್ಸು ಮತ್ತು ಪಿಂಪಲ್ ಮಾರ್ಕ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಯಿತು. ಹೋಯ್ತಾ ನನ್ನ ಫೇಸಿಗೆ ಇದು ಅಡ್ಜಸ್ಟ್ ಆಗಲಿಲ್ಲ. ಬಟ್ ನಾನು ರೆಕಮೆಂಡ್ ಮಾಡ್ತೀನಿ ಕೆಲವರು ಫೇಸ್ ಮೇಲೆ ಡಿಪೆಂಡ್ ಅಲ್ವಾ. ಸೊ ನನ್ನ ಫೇಸ್ ಸಪೋರ್ಟ್ ಮಾಡಿಲ್ಲ ಅಂದರೆ ಪಾಪ ಕ್ರೀಮ್ ಏನು ಮಾಡುತ್ತೆ. ಸೊ ನಾನು ಇದನ್ನು ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೆ. ಸೊ ನಿಮ್ಮ ಫೇಸಿಗೆ ಯಾವ ಸೂಟ್ ಆಗುತ್ತೆ ನೀವು ನೋಡಿ, ಒಳ್ಳೆ ರಿವ್ಯೂಸ್ನ ನೋಡ್ಬಿಟ್ಟು ಫೇಸ್ ವಾಶ್ನ ತಗೊಳ್ಳಿ. ಇಲ್ಲಾಂದರೆ ನಾನು ಫೇಸ್ ವಾಶೇ ಬೇಕು ಅಂದರೆ ಇದು ತಗೊಳ್ಳಿ, ಈ ಥರದ್ದೇನಾದ್ರೂ. ಬಟ್ ನಿಮ್ಗೆ ಟೈಮ್ ಇದೆ ಅಂದರೆ ದಯವಿಟ್ಟು ನಾನು ಹೇಳಿರೋ ಥರ ಪೌಡ್ರಲ್ಲಿ ವಾಶ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಹಾಕಿ ವಾಶ್ ಮಾಡಿದ್ದೆ, ಬಂಗು ಕಪ್ಪಾಗಿ ಕಾಣಿಸ್ತಾ ಇತ್ತು ಅಂತ ನಮ್ಮ ಗಂಗಣ್ಣ ಬ್ರದರು ರಿಪ್ಲೈ ಮಾಡಿದ್ದೀರಾ.
ಹೌದು ಬ್ರದರ್, ನಿಜವಾಗ್ಲೂ ಕಡಲೆ ಹಿಟ್ಟು ಅದು ಸ್ವಲ್ಪ ವೆರಿ ಡೇಂಜರು. ಈ ಪಿಗ್ಮೆಂಟೇಷನ್ ಇರೋರಿಗೆ, ಪಿಂಪಲ್ ಮಾರ್ಕ್ಸ್ ಇರೋರಿಗೆಲ್ಲ. ಮಸೂರ್ ದಾಲ್ ಪೌಡರ್ನ ಫೇಸ್ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ಬೋದಾ ಹೇಳಿ ಪ್ಲೀಸ್ ಅಂತ ಅಕ್ಷರ ಸಿಸ್ಟರ್ ಕೇಳ್ತಿದ್ದೀರಾ. ಖಂಡಿತವಾಗ್ಲೂ ಯೂಸ್ ಮಾಡಿ. ನೈಸ್, ಟ್ರೈ ಮಾಡ್ತೀನಿ, ನಮ್ಮ ಅತ್ತಿಗೆಗಿದೆ ಅಂತ ಸುಮಿತ್ರಾ ಸಿಸ್ಟರ್ ಕೇಳಿದ್ದೀರಾ. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ನಾನು ಆವಾಗಲೇ ಹೇಳಿದೆ ಅಲ್ವಾ ನಿಮಗೆ, ಒಬ್ಬರು ಕಮೆಂಟ್ ಮಾಡಿದ್ದಾರೆ ಯಾವ ಪವಾಡ ಹೇಳಿದ್ರಿ ಅಂತ. ಇದು ಪವಾಡನೇ, ನಿಮಗೆ ಬಂದಾಗ ಅದು ನಿಮಗೆ ಗೊತ್ತಾಗುತ್ತೆ. ಇವರೇನೇ ಹೇಳಿರೋದು, ಬಸವ ತೋಟಗಾರ್ ಅಂತ. ಅದೇನು ಪಾಸಿಟಿವ್ ಆಗಿ ಹೇಳಿದ್ರು ನೆಗೆಟಿವ್ ಆಗಿ ಹೇಳಿದ್ರು ಗೊತ್ತಿಲ್ಲ. ಆಮೇಲೆ ಇನ್ನೊಬ್ರು ಮಾಡಿದಾರಪ್ಪ, ಬಂಗೆ ಬಂದಿಲ್ಲ, ಸುಮ್ಮನೆ ಕ್ಲಿಯರ್ ಸ್ಕಿನ್ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೀರಾ ಅಂತ. ಅದಕ್ಕೆ ಇದು ಲೈವ್ ಆಗಿ ನಾನು ಇದೆಲ್ಲ ಕ್ರೀಮ್ಗಳನ್ನ ತೋರಿಸಿದ್ದು. ಸೀಮಾ ಪ್ರೇಕ್ಷಾ ಅನ್ನೋರು, ಐ ಆಮ್ ಆಲ್ಸೋ ಬ್ರೆಸ್ಟ್ ಫೀಡಿಂಗ್ ಮದರ್, ಸೊ ನನಗೂ ಪಿಗ್ಮೆಂಟೇಷನ್ ಇದೆ, ಏನು ಯೂಸ್ ಮಾಡಲಿ? ಅದೇ ನಾನು ಹೇಳಿರೋ ಥರ ಮಸೂರ್ ದಾಲ್ ಅಲ್ಲಿ ಮಾಡಿ ಸಿಸ್ಟರ್. ಆಯಿಲ್ ಸ್ಕಿನ್ಗೆ ಸನ್ಸ್ಕ್ರೀನ್ ಪಲ್ಲವಿ ಸಿಸ್ಟರು ಹೇಳ್ತೀನಿ ಸಿಸ್ಟರ್. ಡೈಲಿ ಫೇಸ್ ವಾಶ್ ಪೌಡರ್ಗೆ ರೈಸ್ ಪೌಡರ್, ಮಸೂರ್ ದಾಲ್ ಪೌಡರ್ ಯೂಸ್ ಮಾಡ್ಬೋದಾ ಮ್ಯಾಮ್ ಅಂತ ಅಕ್ಷತಾ ಸಿಸ್ಟರ್. ಡೈಲಿ ರೈಸ್ನ ಯಾವುದೇ ಕಾರಣಕ್ಕೂ ರೈಸ್ ಪೌಡರ್ನ ಯೂಸ್ ಮಾಡಬೇಡಿ. ಹಲೋ ಮ್ಯಾಮ್, ನಾನು ದಿನ ಡ್ಯೂಟಿಗೆ ಹೋಗ್ತೀನಿ, ಆದರೆ ನಾನು ದಿನ ಮೇಕಪ್ ಮಾಡ್ಕೋತೀನಿ, ಯಾಕೆ ಅಂದರೆ ಪಿಗ್ಮೆಂಟೇಷನ್ ಕವರ್ ಮಾಡಲಿಕ್ಕೆ ಏನು ಮಾಡಲಿ ಅಂತ. ಮಾಯ್ಶ್ಚರ್ ಆದಮೇಲೆ ಸನ್ಸ್ಕ್ರೀನ್ ಹಚ್ಚಿ, ಸನ್ಸ್ಕ್ರೀನ್ ಆದಮೇಲೆ ಮೇಕಪ್ ಮಾಡಿ. ನೈಟ್ ಮಲಗುವಾಗ ಯಾವುದೇ ಕಾರಣಕ್ಕೂ ಮೇಕಪ್ ತೆಗೆದೇ ಮಲಗಿ, ಮೇಕಪ್ ತೆಗೆದ್ಮೇಲೆ ಆಲೋವೆರಾ ಜೆಲ್ ಇಲ್ಲಾಂದರೆ ಮಾಯ್ಶ್ಚರ್ ಮಾಡಿಬಿಟ್ಟೆ ಮಲಗಿ. ಓಕೆನಾ ಶ್ವೇತಾ ಸಿಸ್ಟರ್? ಜೋರಾಗಿ ಮಾತ್ರದವ ಬಂಜಾರ, ಏನಿದು ಗೊತ್ತಿಲ್ಲ, ಜೋರಾಗಿ ಮಾತಾಡಿ ಅಂತ ಇರಬೇಕು. ನನಗೆ ಫೇಸ್ ವಾಶ್, ಡೇ ಕ್ರೀಮ್, ಮಾಯ್ಶ್ಚರ್ ಹೇಳಿ ಅಂತ ಹೇಳಿದರೆ ಸೀಮಾ ಸಿಸ್ಟರು. ಫೇಸ್ ವಾಶು ಅದೇ ಸಿಸ್ಟರ್, ನಿಮ್ಮ ಒಂದು ಸ್ವಲ್ಪ ನೋಡಿ, ಒಂದು 15 ದಿನ ಯೂಸ್ ಮಾಡಿ ನೋಡಿ. ಗಾರ್ನಿಯರು ಇದು ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಅಂತ ಅಂದ್ಕೋಬೇಡಿ, ನಾನು ಯೂಸ್ ಮಾಡಿದ್ದು ಈ ಥರದ್ದಿಲ್ಲ ಅಂದ್ರೆ ಒಂದು 8-10 ಯೂಸ್ ಮಾಡಿರೋದು ನಾನು. ಕೊನೆಗಿದು ಸ್ವಲ್ಪ ನನಗೆ ಕಡಿಮೆ ಆಗಲಿಲ್ಲ, ಸ್ವಲ್ಪ ಪಿಂಪಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದ್ಬಿಟ್ಟು ನಾನು ಇದನ್ನು ಸ್ಟಾಪ್ ಮಾಡಿದ್ದು. ಇದು ತಗೊಂಡಿದ್ದು ನೋಡಿ, ಇಷ್ಟೊಂದು ದಿನ ಆಯ್ತಿದ್ದು 2023ನಲ್ಲಿ ತಗೊಂಡಿರೋದು, ಏಪ್ರಿಲ್. ಇದು ಸ್ಟಾಪ್ ಮಾಡಿದ್ದೀನಿ, ಇನ್ನೂ ಇದೆ ಇದು. ಮೇಡಮ್ ಅಂಜದೆ ಸ್ವಲ್ಪ ಜೋರಾಗಿ ಮಾತಾಡಿ ಅಂತ. ಇದು ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ, ಅದು ಅವಾಗ ತಾನೇ ಸ್ಟಾರ್ಟ್ ಮಾಡಿದ್ದೆ ವಿಡಿಯೋ. ಹಾಗಾಗಿ ಇವಾಗ ಬರೋ ವೀಡಿಯೋಸಲ್ಲಿ ಜೋರಾಗಿ ಮಾತಾಡ್ತಾ ಇದ್ದೀನಿ ಸಿಸ್ಟರ್ ಬ್ರದರ್ ಇವರು ಜ್ಞಾನದೇವ್ ಸಭಾಕಳೆ ಅಂತ ಏನೋ ಹಾಕಿದ್ದಾರೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಜೋರಾಗಿ ಮಾತಾಡ್ತಾ ಇದ್ದೀನಿ ನೋಡಿ. ರೇಣುಕಾ ಸಿಸ್ಟರ್, ನನಗೂ ನಿಮ್ಮ ಥರನೇ ನೋಸ್ ಮೇಲೆ ಮಾತ್ರ ಪಿಗ್ಮೆಂಟ್ ಇದೆ ಸಿಸ್, 4 ಇಯರ್ಸಿಂದ. ಸೊ ಹೋಮ್ ರೆಮಿಡೀಸಿಂದ ಹೋಗುತ್ತಾ ಇಲ್ಲ ಡಾಕ್ಟ್ರ್ ಕನ್ಸಲ್ಟ್ ಮಾಡಬೇಕಾ ಅಂತ. ನಾನು ಹಳೆ 4 ವಿಡಿಯೋದಕ್ಕೆ ಎಷ್ಟೊಂದು ಹೋಮ್ ರೆಮಿಡೀಸ್ ಹೇಳಿದ್ದೀನಿ. ನಾನು ಯಾವ ರೀತಿ ವಾರಕ್ಕೂ ನನ್ನ ರೀತಿ ಚೇಂಜ್ ಮಾಡ್ಕೊಂಡು ನಾನು ಹೋಮ್ ರೆಮಿಡೀಸ್ ಮಾಡ್ಕೋತಾ ಇದ್ದೆ, ಆ ರೀತಿ ಎಲ್ಲ ನೀವು ಮಾಡ್ಕೋತಾ ಇದ್ದೀರಾ. ರೇಣುಕಾ ಬ್ರದರ ಸಿಸ್ಟರ, ನಾನು 4 ವೀಡಿಯೋಸ್ ಇದೆ, ನಿಮಗೆ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಹೇಳಿದ್ದೀನಿ, ದಯವಿಟ್ಟು ಟ್ರೈ ಮಾಡಿ. ಮಸೂರ್ ದಾಲ್ ಪ್ಯಾಕ್ ಡೈಲಿ ಹಾಕೊಬೇಕಾ? ಪ್ಯಾಕ್ ಡೈಲಿ ಹಾಕೋಬಾರ್ದು ಸಿಸ್ಟರ್, ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ಸಾಕು, ಒನ್ಸ್ ರೆಕಮೆಂಡೆಡ್. ಕಾಯಿಸಿರೋ ಮಿಲ್ಕ್ ಹಾಕೋಬೋದಾ ಅಂತ ಅಕ್ಷರ ಸಿಸ್ಟರು. ರಾ ಮಿಲ್ಕು ಬೆಟರ್ ರಿಸಲ್ಟ್ ಕೊಡುತ್ತೆ ಸಿಸ್ಟರ್, ಬಟ್ ಓಕೆ ಆಗಲ್ಲ ಅಂದರೆ ಅದು ಒಂದು ಸಮ್ಟೈಮ್ಸ್ ಹಾಕ್ಕೊಳ್ಳಿ, ಪರವಾಗಿಲ್ಲ. ಈ ವಿಡಿಯೋದಲ್ಲಿ ತೋರಿಸಿದ ಫೇಶಿಯಲ್ ಪಿಗ್ಮೆಂಟೇಷನ್ ಇರೋರು ದಿನ ಮಾಡಬೇಕಾ? ನನಗೂ ಪಿಗ್ಮೆಂಟೇಷನ್ ಇದೆ, ನಾನು ಕಡಲೆ ಹಿಟ್ಟು ಯೂಸ್ ಮಾಡ್ತಾ ಇದ್ದೆ, ಇದೇ ಪಿಗ್ಮೆಂಟೇಷನ್ ಹೋಗೋಕ್ಕೆ ಏನೆಲ್ಲ ಮಾಡಬೇಕು? ಡೈಲಿ ಏನೇ ನಾವು ಫೇಸ್ ಮಾಡಿದ್ರು ಹೋಮ್ ರೆಮಿಡಿ ವಾರಕ್ಕೆ 1-2 ಸಾಕು ಸಿಸ್ಟರ್. ರೆಡ್ಮಿ ನೋಟ್ ಅಂತ ಹೇಳಿ ಸಿಸ್ಟರ್ ಅವರು. ಸಿಸ್ಟರ್, ಪಿಗ್ಮೆಂಟೇಷನ್ ನಿಮಗೆ ಎಷ್ಟು ಡೇಸ್ಗೆ ಕಡಿಮೆ ಆಯಿತು ಆ್ಯಂಡ್ ಪಿಗ್ಮೆಂಟೇಷನ್ ಇದ್ದಾಗ ಮಸೂರ್ ದಾಲ್ ಪ್ಯಾಕ್ ಎಷ್ಟು ದಿನಕ್ಕೊಮ್ಮೆ ಆಗ್ತಿದ್ರಿ ಅಂತ. ನಾನು ಪ್ಯಾಕ್ ಅನ್ನೋದಕ್ಕಿಂತ ಡೈಲಿ ಅದರಲ್ಲೇ ನಾನು ಫೇಸ್ ವಾಶ್ ಮಾಡ್ತಿದ್ದು ಸಿಸ್ಟರ್. ನನಗೊಂದು 2-3 ತಿಂಗಳಿಗೆ ರಿಸಲ್ಟ್ ಬಂದುಬಿಡ್ತು ಸಿಸ್ಟರ್. ಎಲ್ಲ ಲೈಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಮಾರ್ಕ್ಸ್ಗಳೆಲ್ಲ. ಬಟ್ ಅವಾಗವಾಗ ನಾವು ಬಿಸಿಲಿಗೆ ಹೋದಾಗ ಸ್ವಲ್ಪ ಹಾಗೆ ಬಂದುಬಿಡುತ್ತೆ, ನಾವು ಸ್ವಲ್ಪ ಅವಾಯ್ಡ್ ಮಾಡ್ಕೊಬೇಕು ಮಾಸ್ಕ್ಗಳೆಲ್ಲ ಹಾಕ್ಕೊಂಡು, ಮಾಯ್ಶ್ಚರ್ ಹಾಕ್ಕೊಂಡು. ಸೊ ಮಾಮೂಲಿ ಇದೆಲ್ಲ ಪಿಂಪಲ್ಸ್ 1-2 ನಿಮಗೆ ಗೊತ್ತಲ್ವಾ, ಹೆಣ್ಮಕ್ಳಿಗೆ ಬಂದೇ ಬರುತ್ತೆ, ಹೋಗುತ್ತೆ. ಯಾವ ಮಾಯ್ಶ್ಚರ್ ಹಚ್ತೀರಾ ಅಂತ ಗೌರಿ ಮಹೇಶ್ ಸಿಸ್ಟರ್ ಕೇಳ್ತಿದ್ದೀರಾ, ಹೇಳ್ತೀನಿ ಆನ್ಸರು. ಮಿಲ್ಕ್ ಬದಲು ಆಲೂಗೆಡ್ಡೆ ರಸ ಹಾಕ್ಬೋದಾ ಅಂತ ಗೌರಿ ಮಹೇಶ್ ಸಿಸ್ಟರ್. ಖಂಡಿತ ಹಾಕ್ಬೋದು, ಆಲೂಗೆಡ್ಡೆ ರಸನೂ ಹಾಕ್ಬೋದು. ಯಾವ ಕ್ರೀಮ್ ಹಾಕಿದ್ರೂ ಮುಖ ಡಲ್ ಆಗುತ್ತೆ, ಕ್ರೀಮ್ ಹೇಳಿ. ನಿಮ್ಮದು ಡ್ರೈ ಫೇಸ್ ಆಯಿಲ್ ಫೇಸ ಸಿಸ್ಟರ್, ಅದು ನೋಡ್ಕೊಬೇಕು ನೀವು. ಡ್ರೈ ಫೇಸ್ ಆಗಿ ಆಯಿಲ್ ಫೇಸಿಗೆ ಸೂಟ್ ಆಗುವಂಥ ಕ್ರೀಮ್ಗಳೇನು ಆಗ್ತಿಲ್ಲ ತಾನೇ. ಎಷ್ಟು ತಿಂಗಳು ಮಾಡಬೇಕು? ಕಡಿಮೆ ಆಗೋವರೆಗೂ ಮಾಡಿ ಬ್ರದರ್. ಇವಾಗ ಡೈಲಿ ಸೋಪ್ ಹಾಕ್ಬಿಟ್ಟು ನೀವು ಫೇಸ್ ವಾಶ್ ಮಾಡ್ತೀರಲ್ವಾ, ಅದ್ರ ಬದಲು ಇದನ್ನು ಹಾಕಿದ್ರೆ ಇನ್ನೂ ನಿಮಗೆ ಬೆನಿಫಿಟ್ ಇರುತ್ತಲ್ವಾ, ಕೆಮಿಕಲ್ ಏನೂ ಇರಲ್ಲ. ಸೂಪರ್ ಟಿಪ್ಸ್, ನಾನು ಟ್ರೈ ಮಾಡ್ತೀನಿ ಅಂತ ಧೃತಿ ಸಿಸ್ಟರ್ ಹೇಳಿದ್ದಾರೆ. ಮೇಡಮ್, ಯಾವ ಕ್ರೀಮ್ ಹಾಕಿದ್ರೂ ಕಪ್ಪಾಗುತ್ತೆ ಮುಖ, ಡೇ ಕ್ರೀಮ್ ಹೇಳಿ ಅಂತ ಹೇಳ್ತಿದ್ದೀರಾ. ಓಕೆ, ನಾನು ಕೂಡ ಮಸೂರ್ ದಾಲ್ ಯೂಸ್ ಮಾಡ್ತೀನಿ, ಅಕ್ಕಿ ಹಿಟ್ಟು ಆ್ಯಂಡ್ ಮಿಲ್ಕ್ ಆ್ಯಡ್ ಮಾಡಲೇಬೇಕಾ? ನಾನು ಹಾಕ್ತಿಲ್ಲ, ಅದಕ್ಕೆ ಕೇಳಿದೆ, ಪ್ಲೀಸ್ ಹೇಳಿ. ಆ್ಯಂಡ್ ಡೈಲಿ ಮಸೂರ್ ದಾಲ್ ಪ್ಯಾಕ್ ಹಾಕ್ತಿದ್ದೀನಿ, ಸ್ಕಿನ್ ಸ್ವಲ್ಪ ಸುಕ್ಕ ಥರ ಅನಿಸ್ತಿದೆ, ಡ್ರೈಗೆ ಏನು ಮಾಡಬೇಕು ಪ್ಲೀಸ್, ನನ್ನ ಡೌಟಿಗೆ ರಿಪ್ಲೈ ಮಾಡಿ ಅಂತ ಇನ್ನೊಬ್ಬರು ಸಿಸ್ಟರ್ ಟೈಪ್ ಮಾಡಿದ್ದೀರಾ.
ಮಸೂರ್ ದಾಲು ಪ್ಯಾಕ್ ಡೈಲಿ ಹಾಕಬೇಡಿ, ಫೇಸ್ ವಾಶ್ ಡೈಲಿ ಮಾಡಿ, ಓಕೆನಾ? ಪ್ಯಾಕ್ ಏನು ಹಾಕಬೇಡಿ. ಡ್ರೈ ಆಗ್ತಿದೆ ಅಂದರೆ ಡೈಲಿ ಹಾಕ್ಬಾರ್ದು. ಡ್ರೈ ಆಗ್ತಿದೆ ಅಂತ ಹೇಳಿದ್ರೆ ಫುಲ್ ಫ್ರೀಸರಲ್ಲಿ ಇಟ್ಟಿರುವಂಥ ಐಸ್ ಕ್ಯೂಬ್ನ ತೊಗೊಂಡು ಒಂದು ಅಗಲವಾದ ಪಾತ್ರೆನಲ್ಲಿ ಇಟ್ಕೊಂಡು ಒಂದು ನೀರೊಳಗಡೆ ಹಾಕಿಬಿಟ್ಟು ಒಂದು 20 ಸೆಕೆಂಡು ನಿಮ್ಮ ಫೇಸ್ನ ಡಿಪ್ ಮಾಡಿ ಸಿಸ್ಟರ್. ಡ್ರೈನೆಸ್ ಎಲ್ಲ ಕಡಿಮೆ ಆಗುತ್ತೆ. ಮೆಲಸ್ಮಾ ಹೋಗುತ್ತಾ ಅಂತ ಶ್ರುತಿ ಕುಂಡರ್ ಸಿಸ್ಟರ್ ಕೇಳ್ತಿದ್ದೀರಾ. ಮೆಲಸ್ಮಾ, ಪಿಗ್ಮೆಂಟೇಷನ್, ಬಂಗು ಇದೆಲ್ಲ ಒಂದೇ ಸಿಸ್ಟರ್, ಹೋಗುತ್ತೆ. ಡ್ರೈ ಸ್ಕಿನ್ ಯೂಸ್ ಮಾಡ್ಬೋದಾ? ಎಲ್ಲ ರೀತಿ ಫೇಸ್ಗೂ ಯೂಸ್ ಮಾಡ್ಬೋದು ಸಿಸ್ಟರ್. ಸೊ ನಾನು ಆದಷ್ಟು ಎಲ್ಲ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ದೆ, ನಂದು 2 ವಿಡಿಯೋಯಿಂದ ಬಂದಿದ್ದು. ಸೊ ನಾನು ಎಲ್ಲರೂ ಕ್ವಶನ್ಗೂ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಸೊ ನಾನು ನೋಡಿ ಫೇಸ್ ವಾಶ್ ಮಾಡೋದು ಮಸೂರ್ ದಾಲಲ್ಲಿ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಡೌಟ್ ಇದ್ದರೆ, ಯಾರಿಗಾನ ಡೌಟ್ ಇದ್ದರೆ ನೋಡ್ಕೊಂಬಿಡಿ. ಸುಮ್ಮನೆ ವೀಡಿಯೋಗೋಸ್ಕರ ಎಲ್ಲ ಮಾಡಲ್ಲ ನಾನು. ನೋಡಿ ಮಸೂರ್ ದಾಲ್, ಇದು ನಾನು ಒಂದೊಂದು ಇಷ್ಟಿಷ್ಟು ಡಬ್ಬಿನಲ್ಲಿ ಹಾಕ್ಬಿಟ್ಟು ನಾನು ಇಟ್ಕೊತೀನಿ ಬಾತ್ರೂಮಲ್ಲಿ. ಫೇಸ್ ವಾಶು, ಬಾಡಿ ವಾಶ್ಗೂ ಕೂಡ ಯೂಸ್ ಮಾಡ್ಬೋದು. ನೋಡಿ ನಂಬೇಕಲ್ವಾ? ನೋಡಿ ಫುಲ್ ಇತ್ತು ಬಾಕ್ಸು, 3/4 ಭಾಗ ಖಾಲಿ ಆಗಿದೆ. ಫೇಸ್ ವಾಶು ನಾನು ಇದೇ ಯೂಸ್ ಮಾಡ್ತಾ ಇರೋದು ಆಲ್ಮೋಸ್ಟ್ 2 ಇಯರ್ಸ್, 1.5 ಇಯರ್ 2 ಇಯರ್ ಆಯಿತು. ಫೇಸ್ ವಾಶ್ ಆದ ತಕ್ಷಣ ನಾನು ಹಚ್ತಿರೋದು ಆಲೋವೆರಾ ಜೆಲ್. ಯಾವುದಾದ್ರೂ ಹಚ್ಬೋದು, ಆಲೋವೆರಾ ಜೆಲ್ ಹಚ್ಚಿ ಯಾವುದಾದ್ರೂ ಹಚ್ಚಿ. ಎಮರ್ಜೆನ್ಸಿಗೆ ಇದು ನಾನು ಹಚ್ಚೋದು ಅಷ್ಟೇ. ಬಟ್ ಟೈಮ್ ಇತ್ತು ಅಂತ ಹೇಳಿದ್ರೆ ನಾನು ಇದನ್ನು ಸಿಟಾಪಿಲ್ ಅಂತ ಹೇಳಿ, ಇದು ಸ್ವಲ್ಪ ಕಾಸ್ಟ್ಲಿ ಬಟ್ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇಷ್ಟಿಷ್ಟೇ ಹಚ್ಚಿದ್ರೆ ಸಾಕು, ಸ್ವಲ್ಪ ಕಾಸ್ಟ್ಲಿ ಬಟ್ ನೀವು ಒಂದ್ಸಲ ತೊಗೊಂಡ್ಬಿಟ್ರೆ ಆರಾಮಾಗಿ ಒಂದು 6 ತಿಂಗಳು, ವರ್ಷ ಯೂಸ್ ಮಾಡ್ಬೋದು. ಪುಟಾಣಿಗೆ ಇಷ್ಟಿಷ್ಟು ಯೂಸ್ ಮಾಡಿದ್ರೆ ಸಾಕು. ನಾನು ಇದನ್ನು ತೊಗೊಂಡು ಹೆಚ್ಚು ಕಡಿಮೆ 1 ಇಯರ್ ಆಯಿತು ನೋಡಿ, ಇನ್ನೂ ಖಾಲಿನೇ ಆಗಿಲ್ಲ. ಇದು ಹಚ್ಕೊಳ್ಳಿ ಒಮ್ಮೊಮ್ಮೆ ಇದು ಹೊರಗಡೆ ಹೋದರೆ ಇದನ್ನು ಹಚ್ಕೊಳ್ಳಿ, ಮನೇಲೇ ಇರ್ತೀರ ಆಲೋವೆರಾ ಜೆಲ್ ಹಚ್ಕೊಳ್ಳಿ. ಇದನ್ನು ಯೂಸ್ ಮಾಡೋಕ್ಕೆ ಮುಂಚೆ ನಿವಿಯಾ ಯೂಸ್ ಮಾಡ್ತಾಯಿದ್ದೆ. ನಿವಿಯಾ ಸ್ವಲ್ಪ ದಿನ ಅದು ಸೆಟ್ ಆಗಿತ್ತು ನೋಡಿ, ಅದು ಕೂಡ ಎತ್ತಿಕ್ಬಿಟ್ಟಿದ್ದೀನಿ. ಇದು ಸುಮಾರು ಬಾಟಲ್ ಯೂಸ್ ಮಾಡಿದೆ. ಇವಾಗ ಇದನ್ನು ಹ್ಯಾಂಡ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಹೋಗ್ತಾ ಸ್ವಲ್ಪ ಇದು ಏನಾಯಿತು ಅಂದರೆ ಆಯಿಲ್ನೆಸ್ ಸ್ಪಾಟ್ ಆಯಿತು ನನ್ನ ಫೇಸಲ್ಲಿ, ಆಯಿಲ್ ಥರ ಫೀಲ್ ಆಯಿತು. ಹಾಗಾಗಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಆಮೇಲೆ ಇದನ್ನು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದನ್ನು ಹಚ್ಚಿದ್ಮೇಲೆ ಪರವಾಗಿಲ್ಲ. ನಾನಿಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ನನಗೆ 90% ಕಡಿಮೆ ಆಗಿದೆ. ನಾನು ಮಾಡಿರುವಂಥ ಎಲ್ಲ ರೆಮಿಡೀಸಲ್ಲಿ 90% ಕಡಿಮೆ ಆಗಿದೆ. ಅದೇ ನಾನು ಕೆಮಿಕಲ್ ಇರೋವಂಥ ಇದೇ ಕ್ರೀಮ್ಗಳನ್ನೆಲ್ಲ ನಾನು ಹಚ್ಕೊಂಡು ಕೂತಿದ್ರೆ, ಈ ಥರ ಎಲ್ಲ ಕ್ರೀಮ್ಗಳನ್ನ ಹಚ್ಕೊಂಡು ಕೂತಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಇಲ್ಲೆಲ್ಲ ಆಗ್ತಾಯಿತ್ತು. ಬಟ್ ಆಮೇಲೆ ಬಂಗಿಲ್ಲ ವೀಡಿಯೋ ಮಾಡ್ತಿದ್ದೀರಾ ಅಂತ ಹೇಳಿದ್ರಲ್ವಾ, ಬಂಗಿಲ್ಲ ವೀಡಿಯೋ ಮಾಡ್ತಿದ್ದೀರಾ ಅಂತ ಬನ್ನಿ ತೋರಿಸ್ತೀನಿ. ಕಾಣಿಸ್ತಿದ್ಯಾ ನೋಡಿ? ನೋಡಿ ಇಲ್ಲಿದ್ದೆಲ್ಲ ಹೋಗಿದೆ, ಕಾಣಿಸ್ತಾ ಇದೆ. ಜೂಮ್ ಹಾಕ್ಬಿಟ್ಟು ನೋಡಿದ್ರೆ ಕಾಣಿಸುತ್ತೆ. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ನನಗೆ ಆ ವಿಡಿಯೋದಲ್ಲಿ ಸಿಕ್ಕಂಥ 400 ಪೀಪಲ್ ಇದ್ದೀರಲ್ಲ, ಅವರೆಲ್ಲ ನನಗೆ ತುಂಬ ಖುಷಿ ಆಯಿತು. ಅದನ್ನು ನಾನು ಶೇರ್ ಮಾಡ್ಕೋಬೇಕಿತ್ತು. ಸೊ ನೀವೆಲ್ಲ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮಗೆ ನಾನು ರೆಸ್ಪಾನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ನಿಮಗೆ ರೆಸ್ಪಾನ್ಸ್ ಮಾಡೋದ್ರ ಜೊತೆಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದೀನಿ. ಬ್ಯಾಡ್ ಕಮೆಂಟ್ ಹಾಕೋಕ್ಕೆ ಮುಂಚೆ ಯೋಚನೆ ಮಾಡಿ. ಇಲ್ಲಿ ನಾನೇನೋ ಬಂದುಬಿಟ್ಟು ಎಕ್ಸ್ಪೆನ್ಸಿವ್ ಕ್ರೀಮ್ ಅಥವಾ ಇನ್ನೊಂದು ಹಾಸ್ಪಿಟಲ್ ರೆಕಮೆಂಡ್ ಮಾಡೋಕ್ಕೆ ಬಂದಿಲ್ಲ. ನಾನು ಇರೋದನ್ನು ಹೇಳಿದ್ದೀನಿ, ಕಡಿಮೆ ಹೇಗೆ ಮಾಡಿಕೊಂಡೆ ಅಂತ ಹೇಳಿದ್ದೀನಿ. ಸೊ ನಿಮಗೂ ಲೈವ್ ಆಗಿ ಪ್ರೂಫ್ ಕೂಡ ತೋರಿಸಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ. ಸೊ ಹಾಗೇನ ಹೆಚ್ಚೆಚ್ಚು ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತಲೂ ನನಗೆ ಕಮೆಂಟ್ ಮಾಡ್ಬೋದು. ಸೊ ನಿಮಗೆ ಫೇಸ್ ರಿಲೇಟೆಡ್ ಆಗ್ಬೋದು, ಬ್ಯೂಟಿ ಟಿಪ್ಸ್ ಆಗ್ಬೋದು, ಹೇರ್ ಟಿಪ್ಸ್ ನಾನು ಹೇಳ್ತೀನಿ. ಬಟ್ ಸೊ ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.